ಇದು ಜಾಗರಣ ರಾತ್ರಿಯಾಗಿದೆ. ಇದು ಚೈತನ್ಯದ ರಾತ್ರಿಯಾಗಿದೆ. ಇದು ಭಕ್ತಿಯ ಪರೀಕ್ಷೆಯ ರಾತ್ರಿಯಾಗಿದೆ. ಈ ರಾತ್ರಿಯಲ್ಲಿ ಅವನೇ ನಮ್ಮ ಬಳಿಗೆ ಬರುತ್ತಾನೆ, ನಾವು ಹೋಗಬೇಕಾದ ಅಗತ್ಯವಿಲ್ಲದೆ. ಇವು ಮಹಾಶಿವರಾತ್ರಿ ದಿನ ಕೇಳಬೇಕಾದ ಮನಸ್ಸನ್ನು ಕದಲಿಸುವ 4 ದಿವ್ಯ ಕಥೆಗಳು. ಈ ವಿಡಿಯೋವನ್ನು ಲೈಕ್ ಮಾಡಿದರೆ ನಾನು ಹೇಳಿದ ವಿಷಯಗಳು 10 ಜನರಿಗೆ ಶೇರ್ ಆಗುತ್ತವೆ. ಕಥೆ 1. ಶಿವನು ಎಮ್ಮೆ ಬಂಡಿ. ಇದು ಸುಮಾರು 300 ವರ್ಷಗಳ ಹಿಂದೆ ನಡೆದ ಘಟನೆ. ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಒಬ್ಬ ಭಕ್ತನಿದ್ದ. ಅವನ ತಾಯಿ ವಯಸ್ಸಾಗುತ್ತಿತ್ತು. ಆಕೆ ಕಾಶಿಗೆ ಹೋಗಿ ವಿಶ್ವನಾಥನಾದ ಶಿವನ ಸಾನ್ನಿಧ್ಯದಲ್ಲಿ ಸಾಯಬೇಕೆಂದು ಬಯಸುತ್ತಾಳೆ. ಅವಳು ತನ್ನ ಮಗನಿಗೆ, ದಯವಿಟ್ಟು ನನ್ನನ್ನು ಕಾಶಿಗೆ ತೆಗೆದುಕೊಂಡು ಹೋಗು, ನನಗೆ ವಯಸ್ಸಾಗಿದೆ, ನಾನು ಅಲ್ಲಿ ಹೋಗಿ ಸಾಯಬೇಕು ಎಂದು ಹೇಳುತ್ತಾಳೆ. ತಾನು ಜೀವನದಲ್ಲಿ ಇದೊಂದೇ ಕೋರಿಕೆ ಕೇಳುತ್ತಾಳೆ. ಆದ್ದರಿಂದ ಅವನು ತನ್ನ ತಾಯಿಯೊಂದಿಗೆ ದಕ್ಷಿಣ ಕರ್ನಾಟಕದಿಂದ ಕಾಶಿವರೆಗೆ ಕಾಡುಗಳ ಮೂಲಕ ದೀರ್ಘ ಪ್ರಯಾಣವನ್ನು ಆರಂಭಿಸುತ್ತಾನೆ. ಮುದಕಿಯಾಗಿರುವುದರಿಂದ ಅವಳಿಗೆ ಆಗಾಗ ಸ್ವರಗು ಬರುತ್ತದೆ. ಆದ್ದರಿಂದ ಅವನು ಅವಳನ್ನು ಭುಜದ ಮೇಲೆ ಹೊತ್ತು ನಡೆಯುತ್ತಾನೆ. ಕೆಲ ಸಮಯದ ನಂತರ ಅವನ ಶಕ್ತಿಯು ಕುಗ್ಗುತ್ತದೆ. ಪ್ರಯಾಣ ಮುಂದುವರಿಸಲು ಅವನಿಗಿರುವ ಒಂದೇ ಮಾರ್ಗ, ಶಿವ, ಈ ಒಬ್ಬ ಪ್ರಯತ್ನದಲ್ಲಿ ನನ್ನನ್ನು ಸೋಲಿಸಬೇಡ. ನನ್ನ ತಾಯಿ ಕೇಳಿದ ಒಂದೇ ಕೋರಿಕೆ ಇದು, ಇದನ್ನು ನೆರವೇರಿಸು. ನಾನು ಅವಳನ್ನು ಕಾಶಿಗೆ ತೆಗೆದುಕೊಂಡು ಹೋಗಬೇಕು. ನಾವು ಅಲ್ಲಿಗೆ ಬರುತ್ತಿರುವುದು ನಿನ್ನಿಗಾಗಿಯೇ ಅಲ್ಲವೇ? ದಯವಿಟ್ಟು ನನಗೆ ಬಲ ಕೊಡು ಎಂದು ಪ್ರಾರ್ಥಿಸುವುದೇ. ಹೀಗೆ ನಡೆದು ಬರುತ್ತಿದ್ದಾಗ ಅವನಿಗೆ ಹಿಂದಿನಿಂದ ಎಮ್ಮೆ ಬಂಡಿಯ ಗಂಟೆಯ ಶಬ್ದ ಕೇಳಿಸುತ್ತದೆ. ಆ ಮಂಜಿನೊಳಗಿಂದ ಒಂಟೆಮ್ಮೆ ಬಂಡಿ ಬರುತ್ತಿರುವುದು ಕಾಣಿಸುತ್ತದೆ. ಆದರೆ ಸಾಮಾನ್ಯವಾಗಿ ಒಂಟೆಮ್ಮೆ ಬಂಡಿಯನ್ನು ಚಿಕ್ಕ ಪ್ರಯಾಣಗಳಿಗೆ ಮಾತ್ರ ಬಳಸುತ್ತಾರೆ. ಕಾಡಿನ ದೀರ್ಘ ಪ್ರಯಾಣಗಳಿಗೆ ಜೋಡಿ ಎಮ್ಮೆ ಬಂಡಿಯನ್ನೇ ಬಳಸುತ್ತಾರೆ. ಆದರೆ ತುಂಬಾ ದಣಿದಾಗ ನಾವು ಇಂತಹ ವಿವರಗಳನ್ನು ಗಮನಿಸುವುದಿಲ್ಲ. ಬಂಡಿ ಹತ್ತಿರ ಬರುತ್ತದೆ. ಆದರೆ ಮಂಜು ಮತ್ತು ಬಂಡಿ ಚಾಲಕನು ಸಂಪೂರ್ಣವಾಗಿ ವಸ್ತ್ರಗಳಿಂದ ಮುಚ್ಚಿಕೊಂಡಿರುವುದರಿಂದ ಅವನ ಮುಖ ಕಾಣುವುದಿಲ್ಲ. ಅప్పుడు ಈ ಭಕ್ತನು, ನಮ್ಮ ತಾಯಿಗೆ ಆರೋಗ್ಯ ಚೆನ್ನಾಗಿಲ್ಲ, ಖಾಲಿ ಇದ್ದರೆ ನಿಮ್ಮ ಬಂಡಿಯಲ್ಲಿ ನಮ್ಮನ್ನು ಕೂರಿಸಿ ಪ್ರಯಾಣಿಸಲು ಬಿಡಿ ಎಂದು ಕೇಳುತ್ತಾನೆ. ಅವನು ಒಪ್ಪುತ್ತಾನೆ. ಇಬ್ಬರೂ ಬಂಡಿ ಏರುತ್ತಾರೆ. ಬಂಡಿ ಮುಂದೆ ಸಾಗುತ್ತದೆ. ಸ್ವಲ್ಪ ಸಮಯದ ನಂತರ ಕಾಡಿನ ಮಾರ್ಗದಲ್ಲಿಯೂ ಬಂಡಿ ತುಂಬಾ ಮೃದುವಾಗಿ ಸಾಗುತ್ತಿರುವುದನ್ನು ಅವನು ಗಮನಿಸುತ್ತಾನೆ. ಕೆಳಗೆ ನೋಡಿದಾಗ ಬಂಡಿಯ ಚಕ್ರಗಳು ತಿರುಗುತ್ತಿಲ್ಲ. ಅವು ನಿಂತಿದ್ದರೂ ಬಂಡಿ ಸಾಗುತ್ತಿದೆ. ಎಮ್ಮೆ ಕಡೆ ನೋಡಿದಾಗ ಅದು ಕೂತಿರುವುದೇ ಕಾಣುತ್ತದೆ, ಆದರೂ ಬಂಡಿ ಸಾಗುತ್ತಿದೆ. ಚಾಲಕನ ಕಡೆ ನೋಡಿದಾಗ ವಸ್ತ್ರಗಳು ಮಾತ್ರ ಕಾಣುತ್ತವೆ, ಒಳಗೆ ಮನುಷ್ಯನಿಲ್ಲ. ತನ್ನ ತಾಯಿ ಕಡೆ ನೋಡಿದಾಗ ಅವಳು ಹೇಳುತ್ತಾಳೆ, ಮೂರ್ಖನೇ, ನಾವು ಅವನ ಬಳಿಗೆ ಬಂದಿದ್ದೇವೆ, ಇನ್ನು ಮುಂದೆ ಹೋಗಬೇಕಾದ ಅಗತ್ಯವಿಲ್ಲ, ಇದೇ ಆ ಸ್ಥಳ, ಈಗ ನಾನು ಹೋಗುತ್ತೇನೆ ಎಂದು ಹೇಳಿ ಅಲ್ಲಿಯೇ ಪ್ರಾಣ ಬಿಡುತ್ತಾಳೆ. ಎಮ್ಮೆ, ಬಂಡಿ ಮತ್ತು ಚಾಲಕ ಎಲ್ಲವೂ ಮಾಯವಾಗುತ್ತವೆ. ಅವನು ಗ್ರಾಮಕ್ಕೆ ಹಿಂದಿರುಗುತ್ತಾನೆ. ಜನರು, ಇವನು ತುಂಬಾ ಬೇಗ ಬಂದಿದ್ದಾನೆ, ತಾಯಿಯನ್ನು ಕಾಶಿಗೆ ತೆಗೆದುಕೊಂಡಿರಲಾರ, ಮಧ್ಯೆ ಎಲ್ಲೋ ಬಿಟ್ಟು ಬಂದಿರಬಹುದು ಎಂದುಕೊಳ್ಳುತ್ತಾರೆ. ಅವರು ಕೇಳುತ್ತಾರೆ, ನಿನ್ನ ತಾಯಿಯನ್ನು ಎಲ್ಲಿ ಬಿಟ್ಟೆ? ಅವನು ಹೇಳುತ್ತಾನೆ, ಇಲ್ಲ, ನಾವು ಹೋಗಬೇಕಾಗಿಲ್ಲ, ಶಿವನೇ ನಮ್ಮಿಗಾಗಿ ಬಂದನು. ಅವರು, ಇದು ಎಲ್ಲ ಸುಳ್ಳು ಎನ್ನುತ್ತಾರೆ. ಅವನು ಹೇಳುತ್ತಾನೆ, ನೀವು ಏನು ಭಾವಿಸುತ್ತೀರಿ ಎಂಬುದು ನನಗೆ ಮುಖ್ಯವಲ್ಲ. ಅವನು ನಮ್ಮಿಗಾಗಿ ಬಂದನು. ನನ್ನ ಜೀವನ ಬೆಳಗಿದೆ, ನನ್ನ ಅಂತಃಕರಣಕ್ಕೆ ಅದು ಗೊತ್ತು. ನಿಮಗೆ ಗೊತ್ತಿಲ್ಲದಿದ್ದರೆ ಅದು ನಿಮ್ಮ ಸಮಸ್ಯೆ. ಆಗ ಅವನು ನಿಜವಾಗಲೂ ಬಂದನೆಂದು ನೀನು ಅವನನ್ನು ನೋಡಿದೆಯಾ ಎಂದು ನಮಗೆ ಸಾಕ್ಷಿ ತೋರಿಸು ಎನ್ನುತ್ತಾರೆ. ಅವನು ಹೇಳುತ್ತಾನೆ, ನನಗೆ ಗೊತ್ತಿಲ್ಲ, ನಾನು ಅವನನ್ನು ನೋಡಿಲ್ಲ. ಮುಖದ ಮೇಲೆ ಇದ್ದ ವಸ್ತ್ರವನ್ನು ಮಾತ್ರ ನೋಡಿದೆ, ಒಳಗೆ ಏನೂ ಇರಲಿಲ್ಲ. ಅಷ್ಟರಲ್ಲಿ ಜನರು ಅವನೂ ಕಾಣೆಯವಾಗುವುದನ್ನು ಗಮನಿಸುತ್ತಾರೆ. ಅವರಿಗೆ ಅವನ ವಸ್ತ್ರಗಳು ಮಾತ್ರ ಕಾಣುತ್ತವೆ. ಅವನು ದಕ್ಷಿಣ ಭಾರತದಲ್ಲಿ ಮಹಾನ್ ಮುನಿಯಾಗಿ ಪ್ರಸಿದ್ಧನಾಗುತ್ತಾನೆ. ಅವನು ಎಲ್ಲಿ ಹೋದರೂ ಜನರು ಅವನನ್ನು ಶೂನ್ಯಮುಖ ಎಂದು ಗುರುತಿಸುತ್ತಿದ್ದರು. ಕಥೆ 2. ಅರ್ಧನಾರೀಶ್ವರ ಮತ್ತು ಭೃಗು ಮಹರ್ಷಿ. ಯೋಗ ಎಂದಾಗ ನಾವು ಯಾವುದೋ ವ್ಯಾಯಾಮವನ್ನೋ ಅಥವಾ ತಂತ್ರವನ್ನೋ ಹೇಳುವುದಿಲ್ಲ. ಈ ಸೃಷ್ಟಿಯ ಹಿಂದೆ ಇರುವ ವಿಜ್ಞಾನವನ್ನು ಮತ್ತು ಈ ಸೃಷ್ಟಿಯ ಒಂದು ಭಾಗವಾದ ಮಾನವನನ್ನು ಅವನ ಅನಂತ ಸಾಧ್ಯತೆಯವರೆಗೆ ಕೊಂಡು ಹೋಗುವ ವಿಧಾನವನ್ನು ಹೇಳುತ್ತೇವೆ. ಜೀವನದ ಪ್ರತಿಯೊಂದು ಅಂಶವನ್ನು ಅನಂತ ಸಾಧ್ಯತೆಯಾಗಿಸುವ ಶಾಸ್ತ್ರ ಮತ್ತು ತಂತ್ರದ ಬಗ್ಗೆ ಮಾತನಾಡುತ್ತೇವೆ. ಶಿವನು ಸಪ್ತಋಷಿಗಳಿಗೆ ಯೋಗವನ್ನು ಬೋಧಿಸುತ್ತಿದ್ದಾಗ ಮತ್ತು ಈ ಅಸ್ತಿತ್ವದ ಸ್ವಭಾವವನ್ನು ವಿವರಿಸುತ್ತಿದ್ದಾಗ ಒಂದು ಸುಂದರ ಘಟನೆ ನಡೆಯಿತು. ಕಾಂತಿ ಸರೋವರದ ತೀರದಲ್ಲಿ ಮೊದಲ ಯೋಗೋಪದೇಶ ನಡೆಯುತ್ತಿತ್ತು. ಅಲ್ಲಿ ಪಾರ್ವತೀದೇವಿಯೂ ಇದ್ದಳು.
ನಂತರ ಭೃಗು ಮಹರ್ಷಿ ಎಂದು ಪ್ರಸಿದ್ಧರಾದ ಸಪ್ತಋಷಿಗಳಲ್ಲೊಬ್ಬರು ಶಿವನ ಮಹಾಭಕ್ತರು. ಯಾವಾಗಲೂ ಇದ್ದ ಹಂಗೆ ಬೆಳಗ್ಗೆ ಬಂದು ಶಿವನಿಗೆ ಪ್ರದಕ್ಷಿಣೆ ಮಾಡಲು ಬಯಸುತ್ತಾರೆ. ಪಾರ್ವತೀದೇವಿ ಶಿವನ ಹತ್ತಿರ ಇದ್ದರೂ ಭೃಗು ಅವರಿಬ್ಬರ ನಡುವೆ ಹೋಗಿ ಕೇವಲ ಶಿವನಿಗೆ ಮಾತ್ರ ಪ್ರದಕ್ಷಿಣೆ ಮಾಡುತ್ತಾನೆ, ಪಾರ್ವತಿಗೆ ಮಾಡುವುದಿಲ್ಲ. ಶಿವನಿಗೆ ಇದು ಆಶ್ಚರ್ಯವಾಗುತ್ತದೆ, ಪಾರ್ವತಿಗೆ ಇಷ್ಟವಾಗುವುದಿಲ್ಲ. ಶಿವನು ಹೇಳುತ್ತಾನೆ, ಸ್ವಲ್ಪ ದೂರ ಸರಿದು ಕುಳಿತು, ಅವನು ನಿನಗೂ ಪ್ರದಕ್ಷಿಣೆ ಮಾಡುತ್ತಾನೆ. ಪಾರ್ವತಿ ಸರಿಯುತ್ತಾಳೆ. ಈಗ ಅವರಿಬ್ಬರ ನಡುವೆ ಸ್ಥಳವಿಲ್ಲ. ಅದರಿಂದ ಭೃಗು ಎಲಿಯ ರೂಪ ತಾಳಿ ಪಾರ್ವತಿಯನ್ನು ಸುತ್ತದೆ ಕೇವಲ ಶಿವನ ಸುತ್ತಲೇ ತಿರುಗುತ್ತಾನೆ. ಪಾರ್ವತಿ ಬೇಸರಗೊಳ್ಳುತ್ತಾಳೆ. ಅವಳನ್ನು ಸಂತೋಷಪಡಿಸಲು ಶಿವನು ಅವಳನ್ನು ತನ್ನ ಮಡಿಲಲ್ಲಿ ಕೂರಿಸಿಕೊಳ್ಳುತ್ತಾನೆ. ಭೃಗು ಒಂದು ಚಿಕ್ಕ ಹಕ್ಕಿಯ ರೂಪ ತಾಳಿ ಮತ್ತೆ ಕೇವಲ ಶಿವನ ಸುತ್ತಲೇ ತಿರುಗುತ್ತಾನೆ. ಪಾರ್ವತಿ ಕೋಪಗೊಳ್ಳುತ್ತಾಳೆ. ಶಿವನು ಅವಳನ್ನು ತನ್ನೊಳಗೆ ಸೇರಿಸಿಕೊಳ್ಳುತ್ತಾನೆ. ಅವನ ಅರ್ಧ ಭಾಗ ಪಾರ್ವತಿ, ಅರ್ಧ ಭಾಗ ಶಿವ. ಅವನು ಅರ್ಧನಾರೀಶ್ವರನಾಗುತ್ತಾನೆ. ಇದನ್ನು ಕಂಡ ಭೃಗು ಒಂದು ಜೇನುನೊಣವ ರೂಪ ತಾಳಿ ಕೇವಲ ಬಲಪಾದದ ಸುತ್ತಲೇ ತಿರುಗುತ್ತಾನೆ. ಭೃಗು ಮಹರ್ಷಿಯ ಭಕ್ತಿ ಅಪಾರ. ಆದರೆ ಶಿವನು ಅವನು ಭಕ್ತಿಯಲ್ಲಿ ಮುಳುಗಿ ಸೃಷ್ಟಿಯ ಪರಮ ಸ್ವಭಾವವನ್ನು ಅರಿಯದೆ ಬಿಡಬಾರದು ಎಂದು ಬಯಸುತ್ತಾನೆ. ಆದ್ದರಿಂದ ಶಿವನು ಸಿದ್ಧಾಸನದಲ್ಲಿ ಕುಳಿತುಕೊಳ್ಳುತ್ತಾನೆ. ಈಗ ಭೃಗುವಿಗೆ ಕೇವಲ ಒಂದು ಭಾಗದ ಸುತ್ತಲೇ ತಿರುಗುವ ಮಾರ್ಗವಿಲ್ಲ. ಪ್ರದಕ್ಷಿಣೆ ಮಾಡಬೇಕಾದರೆ ಸ್ತ್ರೀತ್ವ ಮತ್ತು ಪುರುಷತ್ವ ಎರಡಕ್ಕೂ ಮಾಡಬೇಕು. ಈ ಕಥೆ ಹೇಳುವುದೇನೆಂದರೆ, ಯೋಗ ಎಂದರೆ ಎಲ್ಲವನ್ನೂ ಒಳಗೊಂಡ ಪರಿಪೂರ್ಣತೆ. ಅದು ಕೇವಲ ಆರೋಗ್ಯಕ್ಕಾಗಿ ಮಾಡುವ ವ್ಯಾಯಾಮವಲ್ಲ, ಅದು ಮಾನವನ ಅನಂತ ಶ್ರೇಯಸ್ಸಿನ ಬಗ್ಗೆ, ಜೀವದ ಯಾವುದೇ ಅಂಶವನ್ನು ಹೊರತುಪಡಿಸದೆ ಬದುಕುವ ಬಗ್ಗೆ. ದೇಹ, ಮನಸ್ಸು, ಭಾವನೆಗಳು, ಶಕ್ತಿಗಳು ಇವೆಲ್ಲವನ್ನೂ ದಿವ್ಯತೆಗೆ ಏರುವ ಮೆಟ್ಟಿಲಾಗಿಸುವ ವಿಧಾನ. ಕಥೆ 3. ಕುಬೇರನು ಮಹಾಶಿವಭಕ್ತನಾದ ವಿಧ. ಕುಬೇರ ಯಕ್ಷರಾಜನು. ಯಕ್ಷರೆಂದರೆ ಮಧ್ಯಸ್ಥ ಜೀವಿಗಳು. ಅವರು ಸಂಪೂರ್ಣವಾಗಿ ಈ ಲೋಕದವರೂ ಅಲ್ಲ, ಸಂಪೂರ್ಣವಾಗಿ ಪರಲೋಕದವರೂ ಅಲ್ಲ, ಮಧ್ಯಸ್ಥಿತಿಯಲ್ಲಿರುವವರು. ಕಥೆ ಏನೆಂದರೆ, ರಾವಣನು ಕುಬೇರನನ್ನು ಲಂಕೆಯಿಂದ ಹೊರಹಾಕುತ್ತಾನೆ. ಕುಬೇರನು ತನ್ನ ರಾಜ್ಯದಿಂದ ಓಡಿ ಹೋಗಬೇಕಾಗುತ್ತದೆ. ತನ್ನ ರಾಜ್ಯ ಮತ್ತು ಜನರ ಬಗ್ಗೆ ಕಳವಳಿದಿಂದ ಅವನು ಶಿವನನ್ನು ಆರಾಧಿಸಲು ಆರಂಭಿಸಿ ಶಿವಭಕ್ತನಾಗುತ್ತಾನೆ. ಶಿವನು ತನ್ನ ಕರುಣೆಯಿಂದ ಅವನಿಗೆ ಮತ್ತೊಂದು ರಾಜ್ಯವನ್ನು, ಜಗತ್ತಿನ ಸಂಪತ್ತನ್ನೆಲ್ಲ ನೀಡುತ್ತಾನೆ. ಅದರಿಂದ ಕುಬೇರನು ಲೋಕದಲ್ಲೇ ಅತ್ಯಂತ ಧನಿಕನಾಗುತ್ತಾನೆ. ಸಂಪತ್ತು ಎಂದರೆ ಕುಬೇರನೆಂಬಂತಾಗುತ್ತದೆ. ಕುಬೇರನು ದೊಡ್ಡ ಭಕ್ತನಾಗುತ್ತಾನೆ. ಆದರೆ ಭಕ್ತನು ತಾನು ದೊಡ್ಡ ಭಕ್ತನೆಂದು ಭಾವಿಸಲು ಆರಂಭಿಸಿದ ಕ್ಷಣದಿಂದಲೇ ತನ್ನಲ್ಲಿರುವುದನ್ನೆಲ್ಲ ಕಳೆದುಕೊಳ್ಳುತ್ತಾನೆ. ಕುಬೇರನು ಶಿವನಿಗೆ ದೊಡ್ಡ ದೊಡ್ಡ ಸಮರ್ಪಣೆಗಳನ್ನು ಮಾಡುತ್ತಿದ್ದರಿಂದ ತಾನು ಮಹಾಭಕ್ತನೆಂದುಕೊಳ್ಳಲು ಆರಂಭಿಸುತ್ತಾನೆ. ಆದರೆ ಶಿವನು ಎಂದಿಗೂ ಒಂದು ವಿಭೂತಿಯನ್ನು ಹೊರತುಪಡಿಸಿ ಬೇರೆ ಯಾವುದನ್ನೂ ಸ್ವೀಕರಿಸುವುದಿಲ್ಲ. ಆದರೂ ಕುಬೇರನು ತನ್ನ ಸಮರ್ಪಣೆಗಳಿಂದ ತಾನೇ ಮಹಾಭಕ್ತನೆಂದುಕೊಳ್ಳುತ್ತಾನೆ. ಒಂದು ದಿನ ಕುಬೇರನು ಶಿವನ ಬಳಿಗೆ ಬಂದು, ನಿನಗೆ ಏನು ಮಾಡಲಿ ಹೇಳು, ನಾನು ನಿನಗಾಗಿ ಏನಾದರೂ ಮಾಡಬೇಕು ಎಂದು ಕೇಳುತ್ತಾನೆ. ಅದಕ್ಕೆ ಶಿವನು, ನೀನು ನನ್ನಿಗಾಗಿ ಏನೂ ಮಾಡಲಾಗದು, ನನಗೆ ಏನೂ ಬೇಕಿಲ್ಲ, ನಾನು ಚೆನ್ನಾಗಿದ್ದೇನೆ ಎಂದು ಹೇಳಿ ತನ್ನ ಮಗನಾದ ಗಣಪತಿಯನ್ನು ತೋರಿಸಿ, ಆದರೆ ನನ್ನ ಮಗನಿಗೆ ಯಾವಾಗಲೂ ಹಸಿವಿರುತ್ತದೆ, ಅವನನ್ನು ತೆಗೆದುಕೊಂಡು ಹೋಗಿ ಚೆನ್ನಾಗಿ ಊಟ ಮಾಡಿಸು ಎಂದು ಹೇಳುತ್ತಾನೆ. ಕುಬೇರನು ಅದು ಸಮಸ್ಯೆಯೇ ಅಲ್ಲ ಎಂದು ಗಣಪತಿಯನ್ನು ಊಟಕ್ಕೆ ಕರೆದೊಯ್ಯುತ್ತಾನೆ. ಭೋಜನ ನೀಡುತ್ತಾರೆ. ಅವನು ತಿನ್ನುತ್ತಲೇ ಇರುತ್ತಾನೆ. ಅವರು ನೀಡುತ್ತಲೇ ಇರುತ್ತಾರೆ. ಅವನು ತಿನ್ನುತ್ತಲೇ ಇರುತ್ತಾನೆ. ಕುಬೇರನು 100 ಅಡುಗೆಗಾರರನ್ನು ಕೆಲಸಕ್ಕೆ ಇಟ್ಟು ಅಪಾರ ಆಹಾರವನ್ನು ತಯಾರಿಸುತ್ತಾನೆ. ಎಲ್ಲವನ್ನೂ ನೀಡುತ್ತಾರೆ. ಗಣಪತಿ ತಿನ್ನುತ್ತಲೇ ಇರುತ್ತಾನೆ. ಕುಬೇರನು ಬೆಚ್ಚಿಬಿದ್ದು, ಗಣೇಶ ನಿಲ್ಲು, ಹೀಗೆ ತಿಂದರೆ ನಿನ್ನ ಹೊಟ್ಟೆ ಸಿಡಿಯುತ್ತದೆ ಎನ್ನುತ್ತಾನೆ. ಅದಕ್ಕೆ ಗಣಪತಿ, ಬೇಸರ ಪಡಬೇಡ, ಈ ಹಾವನ್ನು ನೋಡಿದ್ದೀಯಾ? ಅದು ನನ್ನ ಹೊಟ್ಟೆ ಸುತ್ತ ಬೆಲ್ಟ್ನಂತೆ ಇದೆ. ನನ್ನ ಹೊಟ್ಟೆಯ ಬಗ್ಗೆ ನೀನು ಚಿಂತಿಸಬೇಕಿಲ್ಲ. ನನಗೆ ಹಸಿವಿದೆ, ಆಹಾರ ತಂದುಕೊಡು, ನನ್ನ ಹಸಿವನ್ನು ನೀನೇ ನೋಡಿಕೊಳ್ಳುತ್ತೇನೆ ಎಂದೆಯಲ್ಲ ಎಂದು ಹೇಳುತ್ತಾನೆ. ಕುಬೇರನು ತನ್ನ ಸಂಪತ್ತನ್ನೆಲ್ಲ ಖರ್ಚು ಮಾಡುತ್ತಾನೆ. ಆಹಾರ ತರುವುದಕ್ಕೆ ಕೆಲವರನ್ನು ಬೇರೆ ಲೋಕಗಳಿಗೂ ಕಳುಹಿಸಿದ್ದನೆಂದು ಹೇಳುತ್ತಾರೆ. ಹೀಗೆ ತಂದ ಆಹಾರವನ್ನು ಗಣಪತಿ ತಿನ್ನಿ, ಇನ್ನೂ ಹೊಟ್ಟೆ ತುಂಬಿಲ್ಲ, ಇನ್ನೂ ಆಹಾರವೆಲ್ಲಿದೆ ಎಂದು ಕೇಳುತ್ತಾನೆ. ಕುಬೇರನು ತನ್ನ ಆಲೋಚನೆಯ ಅಲ್ಪತೆಯನ್ನು ಅರಿತು ಶಿವನಿಗೆ ನಮಸ್ಕರಿಸುತ್ತಾನೆ. ನನಗಿರುವ ಸಂಪತ್ತು ನಿನ್ನ ಕಾಲಿನ ಮಣ್ಣಿಗೂ ಸಮಾನವಲ್ಲ. ನೀನು ಕೊಟ್ಟದ್ದಲ್ಲಿಂದ ಸ್ವಲ್ಪವನ್ನು ನಿನಗೆ ಕೊಟ್ಟು ನಾನು ಮಹಾಭಕ್ತನೆಂದುಕೊಂಡು ತಪ್ಪು ಮಾಡಿದೆ ಎಂದು ಹೇಳುತ್ತಾನೆ. ಆ ಕ್ಷಣದಿಂದ ಅವನ ಜೀವನ ಬೇರೆ ದಿಕ್ಕಿಗೆ ಸಾಗುತ್ತದೆ. ಕಥೆ 4. ಶಿವಪಾರ್ವತಿಯ ದಿವ್ಯ ವಿವಾಹ. ಪೌರಾಣಿಕ ನಂಬಿಕೆಗಳ ಪ್ರಕಾರ ಪಾರ್ವತೀದೇವಿ ಹಿಮವಂತ ಮತ್ತು ಮೈನಾವತಿಯ ಪುತ್ರಿ. ಪಾರ್ವತಿ ಸದಾ ಶಿವನನ್ನೇ ವಿವಾಹವಾಗಬೇಕೆಂದು ಬಯಸುತ್ತಾಳೆ. ಆದರೆ ಶಿವನನ್ನು ಪಡೆಯುವುದು ಸುಲಭವಲ್ಲ. ಅದಕ್ಕಾಗಿ ಪಾರ್ವತಿ ಕಠಿಣ ತಪಸ್ಸನ್ನು ಆರಂಭಿಸುತ್ತಾಳೆ. ಅವಳ ತಪಸ್ಸಿನಿಂದ 3 ಲೋಕಗಳಲ್ಲೂ ಕಂಪನ ಉಂಟಾಗುತ್ತದೆ. ದೊಡ್ಡ ಪರ್ವತಗಳು ನಡುಗುತ್ತವೆ.
ಶಿವನು ಲಯಕಾರನೂ ಮಹಾ ತಪಸ್ವಿಯೂ ಆಗಿದ್ದಾನೆ. ಅವನನ್ನೇ ಪತಿಯಾಗಿ ಪಡೆಯಬೇಕೆಂದು ಪಾರ್ವತಿ ಘೋರ ತಪಸ್ಸು ಮಾಡಿ ಕೊನೆಗೆ ಅವನನ್ನು ವಿವಾಹವಾಗುತ್ತಾಳೆ. ಆದಿದಂಪತಿಗಳಾಗಿ ಪೂಜಿಸಲ್ಪಡುತ್ತಾರೆ. ಪೂರ್ವಜನ್ಮದಲ್ಲಿ ಪಾರ್ವತಿ ಸತೀದೇವಿಯಾಗಿದ್ದಳೆಂದು ಹೇಳುತ್ತಾರೆ. ಪುರಾಣಗಳಲ್ಲಿ ಶಿವಪಾರ್ವತಿ ವಿವಾಹದ ಕುರಿತು ವಿವರಗಳಿವೆ. ಮಹಾಶಿವರಾತ್ರಿ ದಿನವೇ ಇವರ ವಿವಾಹವಾಗಿದೆ ಎಂದು ನಂಬುತ್ತಾರೆ. ಕಥೆಯ ಪ್ರಕಾರ ಶಿವನು ಪಾರ್ವತಿಯನ್ನು ವಿವಾಹವಾಗಲು ಬಂದಾಗ ಭೂತಗಣಗಳೊಂದಿಗೆ ವಿಚಿತ್ರ ಮೆರವಣಿಗೆಯಲ್ಲಿ ಬರುತ್ತಾನೆ. ಅವನನ್ನು ನೋಡಿದವರು ಭಯಪಟ್ಟು ಆಶ್ಚರ್ಯಪಡುತ್ತಾರೆ. ಪಾರ್ವತಿಯ ತಾಯಿ ಮೈನಾವತಿ ಈ ರೂಪವನ್ನು ನೋಡಿ ಮಗಳ ವಿವಾಹಕ್ಕೆ ಒಪ್ಪುವುದಿಲ್ಲ. ಆಗ ಪಾರ್ವತಿ ಶಿವನನ್ನು ಪ್ರಾರ್ಥಿಸಿ ವಿವಾಹಾಚಾರಗಳಿಗೆ ತಕ್ಕಂತೆ ವರನಾಗಿ ಬರಬೇಕೆಂದು ಕೇಳುತ್ತಾಳೆ. ಅವಳ ಮಾತನ್ನು ಒಪ್ಪಿಕೊಂಡ ಶಿವನು ದಿವ್ಯ ವರರೂಪದಲ್ಲಿ ಬರುತ್ತಾನೆ. ಅವನ ದಿವ್ಯ ರೂಪವನ್ನು ನೋಡಿ ಎಲ್ಲರೂ ಆಶ್ಚರ್ಯಪಡುತ್ತಾರೆ. ನಂತರ ಮೈನಾವತಿಯೂ ವಿವಾಹಕ್ಕೆ ಒಪ್ಪುತ್ತಾಳೆ. ಬ್ರಹ್ಮ, ಮಹಾವಿಷ್ಣು, ದೇವತೆಗಳು ಮತ್ತು ಭೂತಗಣಗಳ ಸಮ್ಮುಖದಲ್ಲಿ ಶಿವಪಾರ್ವತಿಯ ವಿವಾಹ ನೆರವೇರುತ್ತದೆ. ಈ ರಾತ್ರಿಯಲ್ಲಿ ನಿದ್ರೆ ಮಾಡಬೇಡಿ. ಈ ರಾತ್ರಿಯಲ್ಲಿ ಜಾಗರಿಸಿರಿ. ಯಾಕೆಂದರೆ ಈ ರಾತ್ರಿಯಲ್ಲಿ ನೀವು ಅವನ ಬಳಿಗೆ ಹೋಗಬೇಕಾಗಿಲ್ಲ. ಅವನೇ ನಿಮ್ಮ ಬಳಿಗೆ ಬರುತ್ತಾನೆ. ಓಂ ನಮಃ ಶಿವಾಯ.